ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಯಳಂದೂರಿನಲ್ಲಿ ಯಶಸ್ವಿಯಾಗಿ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಹಿತರಕ್ಷಣಾ ಸಮಿತಿ ಉದ್ಘಾಟನಾ ಸಮಾರಂಭ. ಯಳಂದೂರು ಪಟ್ಟಣದಲ್ಲಿ ನೂತನವಾಗಿ ರಚನೆಯಾಗಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಹಿತರಕ್ಷಣಾ ಸಮಿತಿ ಸಂಘದ ಉದ್ಘಾಟನೆ ಸಮಾರಂಭವನ್ನು ಪಟ್ಟಣದ ಶ್ರೀ ವಾಲ್ಮೀಕಿ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಸಮಾರಂಭವನ್ನು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ಕೃಷ್ಣಮೂರ್ತಿರವರು ನೆರವೇರಿಸಿ ಮಾತನಾಡಿ, ಶ್ರೀ ಮಹರ್ಷಿ ವಾಲ್ಮೀಕಿ ಸಂಘ ಸಂಸ್ಥೆಗಳ ಕೊಡುಗೆ ಅಪಾರವಾಗಿದೆ. ಪ್ರತಿ ವರ್ಷ ಯಳಂದೂರು ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿಯಿಂದ ಉನ್ನತ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಹಾಗೂ ಸನ್ಮಾನ ಮಾಡಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಉತ್ತೇಜನ ನೀಡುವ ಕೆಲಸ ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ನೂತನ ಸಂಘ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯಳಂದೂರು ತಾಲೂಕು ನಾಯಕ ಮಂಡಳಿ ಅಧ್ಯಕ್ಷರು ವೈಎನ್ ಮುರಳಿ ಕೃಷ್ಣ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಸಚಿವ ಎನ್ ಮಹೇಶ್ ಅವರು ಮಾತನಾಡಿ, ಸಂಘದ ವತಿಯಿಂದ ಶೈಕ್ಷಣಿಕವಾಗಿ ಮುಂದೆ ಬರಲು ಸ್ಪರ್ಧಾತ್ಮಕ ಚಟುವಟಿಕೆ ಹಮ್ಮಿಕೊಳ್ಳಿ ಆರೋಗ್ಯ ಶಿಬಿರ ಹಾಗೂ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವ ಮೂಲಕ ಉತ್ತೇಜನೆ ನೀಡಬೇಕೆಂದು ತಿಳಿಸಿದರು. ನಂತರ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಹಿತರಕ್ಷಣಾ ಸಮಿತಿ ಆಡಳಿತ ಮಂಡಳಿಯ ಗೌರವ ಅಧ್ಯಕ್ಷರಾಗಿ ವೈಡಿ ಸೂರ್ಯನಾರಾಯಣ್, ಅಧ್ಯಕ್ಷರಾಗಿ ವೈವಿ ಉಮಾಶಂಕರ್, ಉಪಾಧ್ಯಕ್ಷರಾಗಿ ಎಚ್ ಸುರೇಶ್ ಕುಮಾರ್, ಎಸ್ ಮಂಜು, ಕಾರ್ಯದರ್ಶಿಯಾಗಿ ಪಿ ಮಹೇಶ್, ಆರ್ ರಾಜು, ಸಂಘಟನಾ ಕಾರ್ಯದರ್ಶಿಯಾಗಿ ವೈಎಸ್ ವೀರೇಶ್, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ವೈಎಂ ಪುಟ್ಟಸ್ವಾಮಿ, ಖಜಾಂಚಿಯಾಗಿ ವೈಎಂ ಜಯರಾಮ್ ಪದಗ್ರಹಣ ಮಾಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ವಿವಿಧ ಗ್ರಾಮಗಳ ಯಜಮಾನರು, ಜನಪ್ರತಿನಿಧಿಗಳು, ಪತ್ರಕರ್ತರು ಹಾಗೂ ನಿರೂಪಣೆ ಮಾಡಿದ ಶಿಕ್ಷಕ ರಂಗನಾಥ್ ರವರನ್ನ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಸ್ ಬಾಲರಾಜು, ಜಿಎನ್ ನಂಜುಂಡಸ್ವಾಮಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರು ಹೊಂಗನೂರು ಚಂದ್ರು, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು, ಪ್ರಭಾವತಿ ಸದಸ್ಯರುಗಳಾದ ಮಹೇಶ್, ಬಳೆಪೇಟೆ ರವಿ, ಮಂಜು, ಮಹದೇವನಾಯ್ಕ, ರಂಗನಾಥ, ಮುಖಂಡರಾದ ಭೀಮಪ್ಪ, ಕಂದಹಳ್ಳಿ ಮಹೇಶ್ ಕುಮಾರ್, ಜಯರಾಮ್, ವಿಶೇಷ ಆಹ್ವಾನಿತರು ಮನಿಗಾರ್, ವೈಎಂ ರಂಗನಾಥ್, ಶೇರುಗಾರ್, ಬಿಳಿಗಿರಿ ರಂಗನಾಯ್ಕ, ಯಜಮಾನರಾದ ಎನ್ ಮೂರ್ತಿ, ದೇವರಾಜು, ತಾಲೂಕು ನಾಯಕ ಮಂಡಳಿ ಖಜಾಂಚಿ ಉಮೇಶ್, ಉದ್ಯಮಿ ಮೈಸೂರು ಸೀನಾ, ಪಿಎಲ್ಡಿ ಬ್ಯಾಂಕ್ ರಾಮನಾಯ್ಕ, ಬಂಕ್ ಅನಿಲ್ ಹಾಗೂ ತಾಲೂಕು ನಾಯಕ ಮಂಡಳಿಯ ಪದಾಧಿಕಾರಿಗಳು, 8 ಬೀದಿಯ ಯಜಮಾನರು, ಕುಲಸ್ಥರು ಹಾಗೂ ಯುವಕ ಸಂಘದ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ವರದಿ ಮಣಿಕಂಠ ನಾಯ್ಕ್, ಚಾಮರಾಜನಗರ. ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ಸ್ಥಳದಲ್ಲಿ ಮಾಡಿ ಆ ಪುತ್ಥಳಿ ನಿರ್ಮಾಣಕ್ಕೆ ಏನು ಅಗತ್ಯವಾದ ಅನುದಾನ ಬೇಕೋ ಅದರ ಕಡಖಂಡಿತವಾಗಿ ನಾನು ಮಂಜೂರು ಮಾಡಿಕೊಡ್ತೇನೆ ಅಂತ ಮಾತಿನ ಅನ್ವಯ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಡೆದಾಗ ಮೊನ್ನೆ ಮಾದೇಶ್ವರ ಬೆಟ್ಟದಲ್ಲಿ ಅನೇಕ 400 ಕೋಟಿಯಷ್ಟು ಅನುದಾನ ವಿಶೇಷವಾಗಿ ಒಂದೊಂದು ಕ್ಷೇತ್ರ ಮತ್ತು ಪುತ್ಥಳಿಯ
ಶಾಲೆಯಲ್ಲಿ ಬರಬೇಕು ಅಂತೇಳಿ ಕೇಳ್ಕೊಂಡಾಗ ಭೂಮಿಗೆ ಬಂದು ಈ 3 ಪುತ್ಥಳಿಗಳ ಒಂದು ಭೂಮಿ ಪೂಜೆ ಮಾಡಿಕೊಳ್ಳುವ ಮುಖಾಂತರ ಇವತ್ತು ಅವಕಾಶ ಕಲ್ಪಿಸುತ್ತದೆ. ಯಾವ ಜಿಲ್ಲೆಯಲ್ಲೂ ಕೂಡ ಈ ಥರ ಒಟ್ಟುಗೂಡಿ ಮಾಡತಕ್ಕಂಥ ಉದಾಹರಣೆ ಅಂಬೇಡ್ಕರ್ ಕೂಡ ಅವಕಾಶ ಆಗಿದೆ, ಬಸವೇಶ್ವರ ಕೂಡ ಅವಕಾಶ ಆಗಿದೆ. ಜೊತೆಗೆ ಈ 3 ಸಂತ ಅನಾವರಣ ಮಾಡಲಿಕ್ಕೆ ಭೂಮಿ ಪೂಜೆ ಆಗಿರ್ತಕ್ಕಂಥದ್ದು ಕೂಡ ನೀವೆಲ್ಲರೂ ಕೂಡ ಬಂದು ಭಾಗವಹಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ವಾಲ್ಮೀಕಿಯವರ ವಿಚಾರದಲ್ಲಿ ಇವತ್ತು ಇಡೀ ವಿಶ್ವವೇ ಇವತ್ತು ಅವರು ಒಪ್ಪುವಂತ ರಾಮಾಯಣವನ್ನು ಬರುವಂಥ ಮಹಾಕವಿ. ಹಾಗಾಗಿ ಎಲ್ಲರೂ ಕೂಡ ಒಪ್ಪುವಂಥ ವಾಲ್ಮೀಕಿಯವರ ಪುಸ್ತಕ ಒಂದು ಭೂಮಿ ಪೂಜೆ ಆಗೋದಕ್ಕೆ ಅವಕಾಶ ಆಗಿ ನಮ್ಮ ಜಿಲ್ಲೆಯಲ್ಲಿ ಈ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಬೇಕಾದ ಜನ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥ ಪಟ್ಟಣದಲ್ಲಿ ವಾಸ ಮಾಡ್ತಕ್ಕಂಥದ್ದು ಅವರ ಮಕ್ಕಳ ಮದುವೆಗೋಸ್ಕರ ಇದನ್ನು ಸದ್ಬಳಕೆ ಮಾಡಿಕೊಳ್ಬೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಮಾಡಿ ಬಂದು ಬೆಳೆಸ್ತೇನೆ ಇಲ್ಲ ಇವತ್ತು ಒಂದು ವಿಶೇಷವಾದ ತೀರ್ಮಾನ ನಮ್ಮ ಸರ್ಕಾರ ಅಧಿಕಾರದ ಮೇಲೆ ಬಹುತೇಕ ತಾಲೂಕು, ಜಿಲ್ಲೆ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದೇವೆ. ಅದನ್ನು ಸದ್ವಿನಿಯೋಗ ಮಾಡಿಕೊಂಡಿದ್ದೇವೆ, ಭವನಗಳ ನಿರ್ಮಾಣ ಮಾಡಿದ್ದೇವೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಬಸವೇಶ್ವರ ಪುತ್ಥಳಿಗೂ ಒಂದು ನಿರ್ಮಾಣ ಆಗಿರೋದು ಮೊನ್ನೆ ಮುಖ್ಯಮಂತ್ರಿಗಳು ಬಂದು ಅನಾವರಣ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವಾಲ್ಮೀಕಿಯವರ ಪುತ್ಥಳಿ ಕೂಡ ಅನಾವರಣ ಆಗಬೇಕು ಅಂತಕ್ಕಂಥದ್ದು ಬಹಳ ವರ್ಷಗಳ ಬೇಡಿಕೆ ಆಗಿದೆ. ಹಾಗೆ ಭಗೀರಥರ ಪುತ್ಥಳಿ, ಹಾಗೆ ಕನಕರ ಪುತ್ಥಳಿ ಕೂಡ ಆಗಬೇಕು ಅಂತಕ್ಕಂಥ ಒತ್ತಾಸೆಗಳು ನಾವೆಲ್ಲರೂ ಕೂಡ ಅಂದರೆ ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮೈಸೂರು ಅವತ್ತು ಮಾದೇವಪ್ಪ ಮಾನ್ಯವರಿಗೆ ಆಹ್ವಾನ ಮಾಡಿದ್ರು. ಮಾನ್ಯ ಪರಮೇಶ್ವರಿಯವರು ಕೂಡ ಬಂದಿದ್ದರು, ಗೃಹ ಮಂತ್ರಿಗಳು. ನಾನು ಕೂಡ ಅವ್ರ ಜೊತೆಗೂಡಿ ಅವ್ರ ಮನೆಯಲ್ಲಿ ಭೇಟಿಯಾಗಿದ್ದೆ. ಆ ಸಂದರ್ಭದಲ್ಲಿ ಏನು ಒತ್ತಾಸೆ ಇತ್ತು ನಮ್ಮ ಜಿಲ್ಲೆಯಲ್ಲಿ, ಆಗ ನಾವು ಚರ್ಚೆ ಮಾಡಿದ್ವಿ. ನಮ್ಮ ಜಿಲ್ಲಾ ಮಂತ್ರಿ ವೆಂಕಟೇಶ್ ಅವರು ಕೂಡ ಚರ್ಚೆ ಮಾಡಿ ಈ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇದನ್ನು ಪ್ರಸ್ತಾಪ ಮಾಡಿ ಅವರಲ್ಲಿ ಅದರ ಅನುಮೋದನೆ ಪಡೆದು ಈ ಬಸವೇಶ್ವರ ಪುತ್ಥಳಿಯ ಉದ್ಘಾಟನೆ ಜೊತೆಗೆ ಈ 3 ಜನರ ಮಹನೀಯರ ಸಂತರ ಭೂಮಿ ಪೂಜೆಯನ್ನು ಮಾಡಿಸಬೇಕು ಅಂತಕ್ಕಂಥ ಒತ್ತಾಸೆಯನ್ನು ಮಾಡೋಣ ಅಂತ ಹೇಳಿ ಅವರು ಚಂದ್ರನ ಜೊತೆ ಬಂದಿದ್ದರು ಮಾದೇವರ ಮನೆಯಲ್ಲಿ. ನಾವು ಮಾತಾಡಿ ಎಲ್ಲರೂ ಕೂಡ ಒಟ್ಟುಗೂಡಿ ಒಂದು ತೀರ್ಮಾನ ತೆಗೆದುಕೊಂಡು ಮನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅವರು ಒಮ್ಮನಸ್ಸಿನಿಂದ ನಾನು ಅದು ಪರವಾಗಿರ್ತಕ್ಕಂಥ. ಹಾಗಾಗಿ ಪೇಯಿಂಗ್ ಬ್ಯಾಕ್ ಟು ದ ಸೊಸೈಟಿ, ಸಮಾಜಕ್ಕೆ ವಾಪಸ್ ಕೊಡ್ತಾ ಇದ್ದೀವಿ ಅನ್ನೋ ಸಂದೇಶ ಮುಂದಿನ ತಲೆಮಾರಿನ ಮಕ್ಕಳಿಗೆ ತಲುಪಿಟ್ರೆ ಅವರು ಒಳ್ಳೆ ಸ್ಥಾನಕ್ಕೆ ಬಂದಾಗ ದೇ ಆಲ್ಸೋ ಪೇ ಬ್ಯಾಕ್ ಟು ದ ಸೊಸೈಟಿ, ಅವರು ಕೂಡ ಸಮಾಜಕ್ಕೆ ವಾಪಸ್ ಕೊಡ್ತಾರೆ. ಸೊ ಆ ದಿಕ್ಕಿನಲ್ಲಿ ಈ ಸಂಘ ಕೆಲಸ ಮಾಡಬೇಕು. ಅದರಿಂದ ಯೋಚನೆ ಮಾಡಿಬಿಟ್ಟು ಅಧ್ಯಕ್ಷರು ಉಮಾಶಂಕರ್ ಬಹಳ ಕ್ರಿಯಾಶೀಲ ಪರ್ಸನಾಲಿಟಿ ನಿಂತು, ಆಯ್ತಪ್ಪ ಇದನ್ನು ಬರ್ಸ್ಕೊಳ್ಳಿ. ಸೂರ್ಯನಾರಾಯಣ ಎಲ್ಲಿಯವರು ನೀವು ಇಷ್ಟೂ ಜನ ತುಂಬ ಕ್ರಿಯಾಶೀಲವಾಗಿರ್ತಕ್ಕಂಥವ್ರು, ಸುರೇಶ್ ಕುಮಾರ್ ಇಲ್ಲಿ, ಮಂಜು ಇಲ್ಲಿ, ಮಹೇಶ್, ರಾಜು, ವೀರೇಶ್, ಪುಟ್ಟಸ್ವಾಮಿ ಮತ್ತೆ ಜಯರಾಮ್, ಇಷ್ಟು ಜನ ಕೂತ್ಕೊಂಡು ಈ ಥರದ್ದು ಒಂದು ವಾರ್ಷಿಕ ಟೈಮ್ ಟೇಬಲ್ ಹಾಕೊಳ್ಳಿ, ಮಾಡಿ ಆ ಕೆಲಸನ. ಆಮೇಲೆ ತುಂಬ ಆಳಕ್ಕೆ ಹೋಗಿ ನೋಡಿದ್ರೆ ನಾಯಕ ಸಮಾಜದ ಬಂಧುಗಳ ಬದುಕಿನ ಆಳಕ್ಕೆ ಹೋಗಿ ನೋಡಿದ್ರೆ ಅನೇಕ
ಆರೋಗ್ಯದ ಸಮಸ್ಯೆಗಳನ್ನ ಅವರು ಫೇಸ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೇಕು ಅದನ್ನ. ಈ ಸಮುದಾಯ ಭವನ ಫಸ್ಟ್ ಕ್ಲಾಸ್ ಆಗಿ ಆಗ್ಬಿಟ್ಟು ವಾಲ್ಮೀಕಿ ಪುತ್ಥಳಿ ಬಂದ್ಬಿಟ್ಟು ಇನ್ನೇನ ಅಂತ ದಿನ ಅದನ್ನೇ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದೊಂದು ಮೋಟಿವೇಟಿಂಗ್ ಫ್ಯಾಕ್ಟರ್ ಅಷ್ಟೇ, ನಮಗೆ ಅದು ಪ್ರೇರಣೆ ಕೊಡ್ಲಿಕ್ಕೆ ಅಷ್ಟೇ ಅಲ್ವಾ. ಆ ಪ್ರೇರಣೆಯಿಂದ ನಾವು ಎಲ್ಗೋಗ್ಬೇಕು ಅಂದ್ರೆ ನಮ್ಮ ಸಮಾಜದ ಆಳಕ್ಕೆ ಹೋಗಿ ನೋಡಿದಾಗ ನಾನು ನೋಡಿದ್ದೀನಿ ಸೋಮು, ನಮ್ಮ ಸಮಾಜ ವಿಶೇಷವಾಗಿ ನಾಯಕ ಸಮಾಜದಲ್ಲಿ ತುಂಬಾ ಕುಟುಂಬದ ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ತೊಂದರೆಲಿದ್ದಾರೆ. ಅಂಥವ್ರಿಗೆ ಆರೋಗ್ಯ ಸೇವೆ ಮಾಡಿ. ನಮ್ಮ ಹಾಸ್ಪಿಟಲ್ ಇದೆ, ಈಗ 100 ಬೆಡೆಡ್ ಹಾಸ್ಪಿಟಲ್ ಆಗುತ್ತೆ, ಅದು ದೊಡ್ಡದಾಗುತ್ತೆ. ಇಲ್ಲಿ ಖಾಸಗಿಯಾಗಿ ಕೆಲಸ ಮಾಡುವಂತ ಡಾಕ್ಟರ್ಸ್ ಇದ್ದಾರೆ, ಅವ್ರನ್ನ ಬಳಸ್ಕೊಳ್ಳಿ. ಒಂದು ತಿಂಗಳಿಗೆ ಒಂದು ಮೆಡಿಕಲ್ ಕ್ಯಾಂಪ್ ಮಾಡ್ರಿ, ನೀವೇ ಮಾಡಿ ಸಂಘದಿಂದ. ಡೋಂಟ್ ಮಿಕ್ಸ್ ಅಪ್ ಪಾಲಿಟಿಕ್ಸ್ ಇದರಲ್ಲಿ ಪಾಲಿಟಿಕ್ಸ್ ನ ಮಿಕ್ಸ್ ಅಪ್ ಮಾಡ್ಕೋಬೇಡಿ. ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಆರೋಗ್ಯ ಸೇವೆಯನ್ನು ಕೊಡಿ. ನೀವು ಸುಮ್ಮನೆ ಒಂದ್ಸತಿ ಟೆಸ್ಟ್ ಮಾಡಿಸಿ, ಆರೋಗ್ಯ ತಪಾಸಣಾ ಶಿಬಿರ ಮಾಡಿ ಟೆಸ್ಟ್ ಮಾಡಿಸಿ, ಸೀರಿಯಸ್ ಡಿಸೀಸಸ್ ನಿಮ್ಗೆ ಗೊತ್ತಾಗುತ್ತೆ. ಅವರನ್ನ ನಾವು ಮುಂದಿನ ಆಸ್ಪತ್ರೆಗಳಿಗೆ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸ ಆದ್ರೆ ಅವರು ಬದುಕು ಕಟ್ಕೋತಾರೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.